ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮ್ಯಾಮ್ಸ್ ನೀತಿ. ಸೊ ಇವತ್ತು ನಾವು ಎಕಾನಮಿ ಟಾಪಿಕ್ ನೋಡೋಣ. ಎಕಾನಮಿ ಯೂಶುವಲಿ ಎಕಾನಮಿದು ಒಂದು 5 to 6 ಕ್ವಶನ್ಸು PSI ಅಲ್ಲಿ ಆಗಿರಬಹುದು, ಅಥವಾ ಗ್ರೂಪ್ ಸಿ ಅಲ್ಲಿ ಆಗಿರ್ಬೋದು, ಅಥವಾ ESI ಅಲ್ಲಿ ಬರುತ್ತೆ. ಬಟ್ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂದರೆ ಆ 5 to 6 ಕ್ವಶನ್ಸು ಸ್ವಲ್ಪ ಡೆಪ್ತಲ್ಲಿ ಕೇಳ್ತಿದ್ದಾರೆ, ಡೆಪ್ತಲ್ಲಿ. ಸೊ ಹಾಗಾಗಿ ಕೆಲವು ಕಾನ್ಸೆಪ್ಟ್ಸ್ನ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಮೊನ್ನೆ ಸ್ಟೂಡೆಂಟ್ಸ್ ಜೊತೆ ಡಿಸ್ಕಸ್ ಮಾಡ್ತಿರುವಾಗ ಅವರಿಗೆ ಸ್ವಲ್ಪ ಈ ಎಕ್ಸ್ಚೇಂಜ್ ರೇಟ್ಸು ಮತ್ತು ಮನಿ ಆ್ಯಂಡ್ ಮಾನಿಟರಿ ಪಾಲಿಸಿ, ಆಮೇಲೆ ಈ ಅಪಾರ್ಚುನಿಟಿ ಕಾಸ್ಟ್ ರೇಟ್ಸು, ಇವೆಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗುವಂಥ ಟಾಪಿಕ್ಸು. ಸೊ ಈ ವಿಡಿಯೋದಲ್ಲಿ ನಾವು ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ಸ್ ಹಾಗಂದ್ರೆ ಏನು, ಇದು ಯಾಕೆ ಇಂಪಾರ್ಟೆಂಟು ತಿಳ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ. ಇಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂತಂದರೆ ಅಂಡರ್ಸ್ಟ್ಯಾಂಡಿಂಗ್ ಅ ಕರೆನ್ಸಿ, ಹೌ ಇಟ್ ಪರ್ಫಾರ್ಮ್ಸ್ ಅಗೇನ್ಸ್ಟ್ ದ ಬಾಸ್ಕೆಟ್ ಆಫ್ ಟ್ರೇಡಿಂಗ್ ಪಾರ್ಟ್ನರ್ ಕರೆನ್ಸಿ. ಅಂದರೆ ಈಗ ನಮ್ಮದು ಇಂಡಿಯಾದು ರುಪೀಸ್ ಇದೆ ಅಂದ್ಕೊಳ್ಳಿ. ಈ ರುಪೀಸ್ ಡಾಲರ್ ಜೊತೆ ಹೇಗೆ ವರ್ಕ್ ಆಗುತ್ತೆ, ಪೌಂಡ್ ಜೊತೆ ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಎನ್ ಜೊತೆ ಹೇಗೆ ಪರ್ಫಾರ್ಮ್ ಮಾಡುತ್ತೆ, ದಿನಾರ್ ಜೊತೆ ಹೇಗೆ ಪರ್ಫಾರ್ಮ್ ಮಾಡುತ್ತೆ, ರಿಮ್ನಿಂಡಿ ಜೊತೆಗೆ ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಮತ್ತು ರೂಪಾಯ ಇದ್ರ ಜೊತೆ ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಇದ್ರ ಬಗ್ಗೆ ನಾವು ತಿಳ್ಕೊಬೇಕು. ಅಂದರೆ ಈಗ ಇಲ್ಲಿ ಎಲ್ಲ ರೀತಿಯ ಬಾಸ್ಕೆಟ್ ಆಫ್ ಕರೆನ್ಸೀಸ್ ಇದೆ. ಪೌಂಡು, ಎನ್, ಯೂರೋ, ದಿನಾರ್, ನಿಮ್ದಿ, ರೂಪಾಯ ಎಲ್ಲ. ಇದ್ರ ಜೊತೆಗೆ ನಮ್ಮ ಇಂಡಿಯಾದ ಕರೆನ್ಸಿ ಎಷ್ಟು, ಈಗ 1 ಇಂಡಿಯನ್ ರುಪೀಸ್ ಇಸ್ ಈಕ್ವಲ್ ಟು ಹೌ ಮೆನಿ ಡಾಲರ್ಸ್ ಆರ್ ಹೌ ಮೆನಿ ಪೌಂಡ್ ಆರ್ ಎನ್. ಈ ಥರ ಪ್ರಪಂಚದಲ್ಲಿರುವಂತಹ ನಮ್ಮ ಟ್ರೇಡಿಂಗ್ ಪಾರ್ಟ್ನರ್ಸ್ ಜೊತೆಗೆ ನಮ್ಮ ಇಂಡಿಯಾದ ಕರೆನ್ಸಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನುವಂಥದ್ದಕ್ಕೆ ನಾವು ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ. ಅಂದರೆ ಇವಾಗ ನೋಡಿ, ನಮ್ಮದು ರುಪಿ ಡಿಪ್ರಿಷಿಯೇಷನ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಯಾಕಂತಂದರೆ ಡಾಲರ್ ಜೊತೆಗಿನ ನಮ್ಮ ರೇಟು ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕೆ. ಸೊ ನಮಗಿಲ್ಲಿ ಗೊತ್ತಿರಬೇಕು ನಮ್ಮ ರುಪಿ ಬೇರೆ ಬಾಸ್ಕೆಟ್ ಕರೆನ್ಸಿ ಜೊತೆಗೆ ಹೇಗೆ ಒಂದು ಪರ್ಫಾರ್ಮ್ ಮಾಡುತ್ತೆ ಅಂತ. ದೆನ್ ಕಮ್ಸ್ ವಾಟ್ ಈಸ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್. ಆಸ್ ಐಟ್ ಸೆಡ್, ನಮ್ಮ ಒಂದು ಕರೆನ್ಸಿ ಬೇರೆ ಒಂದು ಸೆವ್ರಲ್ ಇಂಪಾರ್ಟೆನ್ಸ್ ಕರೆನ್ಸಿ ಜೊತೆಗೆ ಹೇಗೆ ಒಂದು ಪರ್ಫಾರ್ಮ್ ಮಾಡುತ್ತೆ ಆ್ಯಂಡ್ ಕಂಪೇರ್ ಮಾಡಿದಾಗ ನಮ್ಮ ಒಂದು ಕರೆನ್ಸಿ ಎಲ್ಲಿ ನಿಲ್ಲುತ್ತೆ, ವೇಟೇಜ್ ಎಷ್ಟು ವೇಟೇಜ್ ಆವ್ರೇಜ್ ಇದೆ ಬೇಸ್ಡ್ ಆನ್ ದ ಟ್ರೇಡ್ ಶೇರ್ ಆಫ್ ದಿ ಡಿಫ್ರೆಂಟ್ ಕಂಟ್ರೀಸಲ್ಲಿ, ಇದರಿಂದ ನಮಗೆ ತಿಳುವಂಥದ್ದು. ಆಮೇಲೆ ಎಕ್ಸ್ಟರ್ನಲ್ ವ್ಯಾಲ್ಯೂ, ನಮ್ಮದು ಓವರ್ ಆಲ್ ರಿಫ್ಲೆಕ್ಷನ್ನು ನಮ್ಮ ಕರೆನ್ಸಿ ವ್ಯಾಲ್ಯೂ ಎಲ್ಲಿ ನಿಲ್ಲುತ್ತೆ, ಅಂದರೆ ರುಪೀಸ್ ಅಂತ ತಗೊಂಡ್ರೆ ಇಂಡಿಯಾದು ಕರೆನ್ಸಿ ಎಲ್ಲಿ ನಿಲ್ಲುತ್ತೆ. ಮತ್ತು ಇಂಡೆಕ್ಸ್ ಫಾರ್ಮ್, ಈಗ ಕಂಪ್ಯಾರಿಸನ್ ಅಲ್ಲಿ ನಾವು ಒಂದು ಇಂಡೆಕ್ಸ್ ಫಾರ್ಮ್ ಅಲ್ಲಿ ಈಗ ಡಾಲರ್, ಪೌಂಡ್, ಎನ್ ಅಂತ ಮಾಡಿದಾಗ ನಮ್ಮ ಇಂಡಿಯನ್ ರುಪೀಸ್ ಎಲ್ಲಿ ಬಂದು ನಿಲ್ಲುತ್ತೆ, ಈ ತರ ಎಲ್ಲ ನಮ್ಮ ಒಂದು ಪ್ರಪಂಚದಲ್ಲಿ ನಮ್ಮ ಕರೆನ್ಸಿ ಎಲ್ಲಿ ನಿಂತಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟು ತುಂಬಾ ಇಂಪಾರ್ಟೆಂಟ್. ಈ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟಲ್ಲಿ ನಮಗೆ ಗೊತ್ತಿದ್ದಂಗೆ 2 ಟೈಪ್ಸ್ ಇದೆ. 2 ವೇಸ್, ಟೈಪ್ಸ್ ಅನ್ನೋಕ್ಕಾಗಲ್ಲ. ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ನ 2 ವೇಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ನಾಮಿನಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್, ಇನ್ನೊಂದು ರಿಯಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್, ನೀರ್ ಆರ್ ರೀರ್ ಅಂತ ಇದನ್ನ ಕರಿತೀವಿ. ಇದು ಆಲ್ರೆಡಿ ಎಕ್ಸಾಮ್ ಅಲ್ಲಿ ತುಂಬಾ ಸಲ ಕೇಳಿದ್ದಾರೆ, UPSC ಅಲ್ಲಿ ಕೇಳಿದ್ದಾರೆ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಸೇಮ್ ಟಾಪಿಕ್ ಆರ್ ಸೇಮ್ ಕ್ವಶನ್ ಇನ್ ದಿಸ್ KS ಅಲ್ಲಿ ಈ ಸಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ KPSC ರಿಲೇಟೆಡ್ ಎಕ್ಸಾಮ್ಸ್ ಅಲ್ಲಿ. ಯಾಕಂದ್ರೆ ವಿ ನೋ ದಟ್ ಹೌ ಕ್ವಶನ್ಸ್ ಕಮ್ಸ್. 2013 ಇಂದ ಸ್ಟಾರ್ಟ್ ಆಗಿರುವಂಥ UPSC ಕ್ವಶನ್ಸ್ಗಳು ಈಗ ನಮ್ಮ KPSC ರಿಲೇಟೆಡ್ ಕ್ವಶನ್ಸ್ ಆಗಿ ಬರುವ ಸಾಧ್ಯತೆ ಹೆಚ್ಚಿದೆ. ನಾಮಿನಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂದರೆ ಇದು ಯಾವುದೇ ಒಂದು ಕರೆನ್ಸಿನ ಹೆಂಗೆ ನಾವು ಆವ್ರೇಜ್ನ ವೆಯ್ಟ್ ಮಾಡ್ತೀವಿ ಅಂತಂದರೆ ವಿತೌಟ್ ಅಡ್ಜಸ್ಟಿಂಗ್ ದ ಇನ್ಫ್ಲೇಷನ್ನ ಅಡ್ಜಸ್ಟ್ ಮಾಡದೆ ಮಾಡುವಂಥದ್ದಕ್ಕೆ ನಾಮಿನಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ. ಇಂಡಿಯಾಸ್ RBI ಪಬ್ಲಿಷಸ್ ದ 6 ಕರೆನ್ಸಿ ನೀರ್ ಅಂಡ್ 40 ಕರೆನ್ಸಿ ನೀರ್, ಬೋತ್ ಇದು ಇದೆ ಇಂಡಿಯಾದು. RBI ಪಬ್ಲಿಷ್ ಮಾಡುತ್ತೆ. ಸೊ ಇದರಲ್ಲಿ ನಾವು ಟ್ರೇಡಿಂಗ್ ಪಾರ್ಟ್ನರ್ ಜೊತೆ ನಮ್ಮ ಒಂದು ಕರೆನ್ಸಿದು ಎಕ್ಸ್ಚೇಂಜ್ ರೇಟ್ನ ಇನ್ಫ್ಲೇಷನ್ನ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ವಿತೌಟ್ ಕ್ಯಾಲ್ಕುಲೇಟಿಂಗ್ ದ ಇನ್ಫ್ಲೇಷನ್ ವಿ ವಿಲ್ ಕ್ಯಾಲ್ಕುಲೇಟ್.
ದ ನಾಮಿನಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್. ಇದೇನಂದ್ರೆ ಬೇಸ್ಡ್ ಆನ್ ದ ನಾಮಿನಲ್ ಎಕ್ಸ್ಚೇಂಜ್ ರೇಟ್. ಇನ್ಫ್ಲೇಷನ್ ಇದರಲ್ಲಿ ಕನ್ಸಿಡರ್ ಆಗಿರೋದಿಲ್ಲ. ಎಕ್ಸ್ಪ್ರೆಸ್ಡ್ ಆಸ್ ಅನ್ ಇಂಡೆಕ್ಸ್ ನಂಬರ್. ಮತ್ತೆ ನೀರ್ ಇನ್ಕ್ರೀಸಸ್ ಕರೆನ್ಸಿ ಅಪ್ರಿಶಿಯೇಟ್, ನೀರ್ ಡಿಕ್ರೀಸಸ್ ಕರೆನ್ಸಿ ಡಿಪ್ರಿಶಿಯೇಟ್. ನೀರು ಇನ್ಕ್ರೀಸ್ ಆದ್ರೆ ಕರೆನ್ಸಿ ಅಪ್ರಿಶಿಯೇಟ್ ಆಗುತ್ತೆ, ಸಾರಿ ಇದು ಅಪ್ರಿಶಿಯೇಟ್ ಆಗುತ್ತೆ. ನೀರು ಡಿಕ್ರೀಸ್ ಆದ್ರೆ ಕರೆನ್ಸಿ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ಹಿಂಗೆ ನೀರ್ ಮತ್ತೆ ಇಲ್ಲಿ ರುಪೀಸ್ ಅಂತ ತಗೊಂಡ್ರೆ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇದು ನೆನಪಿರ್ಬೇಕು. ಎಕ್ಸಾಮ್ ಅಲ್ಲಿ ನಿಮ್ಗೆ ಹೆಂಗ್ ಹೇಳ್ತಾರೆ ಅಂತಂದ್ರೆ, ಇಫ್ ನಾಮಿನಲ್ ಎಫೆಕ್ಟಿವ್ ರೇಟ್ ಎಕ್ಸ್ಚೇಂಜ್ ರೇಟ್ ಇನ್ಕ್ರೀಸಸ್ ಕರೆನ್ಸಿ ಅಪ್ರಿಶಿಯೇಟ್ಸ್. ಇಲ್ಲಾಂದ್ರೆ ಉಲ್ಟಾ ಕೊಡ್ತಾರೆ, ನಾಮಿನಲ್ ಎಫೆಕ್ಟಿವ್ ರೇಟ್ ಇನ್ಕ್ರೀಸಸ್ ಕರೆನ್ಸಿ ಡಿಪ್ರಿಶಿಯೇಟ್ ಅಂತ. ಅವಾಗ ನಿಮಗೆ ಗೊತ್ತಿರಬೇಕು, ನೀರ್ ಇನ್ಕ್ರೀಸಸ್ ವಿತ್ ರೆಸ್ಪೆಕ್ಟ್ ಟು ಕರೆನ್ಸಿ ಆಲ್ಸೋ ಅಪ್ರಿಶಿಯೇಟ್ಸ್. ಅದೆರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ಇದೇ ಮೇನ್ ಕಾನ್ಸೆಪ್ಟ್ ಇದರಲ್ಲಿ, ನೀರಲ್ಲಿ. ದೆನ್ ನೀರ್ದು ಲಿಮಿಟೇಷನ್ಸ್ ಅಂತ ಬಂದಾಗ ಇದು ಇಗ್ನೋರ್ ಮಾಡುತ್ತೆ ಇನ್ಫ್ಲೇಷನ್ ನ. ಸೊ ಹಂಗಾಗಿ ನಮ್ಗೆ ಇದರಲ್ಲಿ ರಿಯಲ್ ಕಾಂಪಿಟೇಟಿವ್ ನ ತೋರ್ಸಕ್ ಆಗೋದಿಲ್ಲ. ಬಿಕಾಸ್ ಇನ್ಫ್ಲೇಷನ್ ಇಲ್ಲ ಅಂದಾಗ ಯು ಕಾಂಟ್ ಶೋ ದ ರಿಯಲ್ ಕಾಂಪಿಟೇಷನ್. ದೆನ್ ಕಮ್ಸ್ ರೀರ್, ರಿಯಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್. ರಿಯಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಇದು ಅಡ್ಜಸ್ಟೆಡ್ ಇನ್ಫ್ಲೇಷನ್. ಇನ್ಫ್ಲೇಷನ್ಗೆ ಇದು ಅಡ್ಜಸ್ಟ್ ಆಗಿರುತ್ತೆ. ಯಾವುದೇ ಒಂದು ನಾವು ಕರೆನ್ಸಿ ಜೊತೆ ನಾವು ಬಾಸ್ಕೆಟ್ ಆಫ್ ಕರೆನ್ಸಿ ಜೊತೆಗೆ ನಮ್ಮ ಕರೆನ್ಸಿಯನ್ನು ಕಂಪೇರ್ ಮಾಡುವಾಗ ಅಥವಾ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ತಿಳ್ಕೊಳ್ಳುವಾಗ ಇನ್ಫ್ಲೇಷನ್ಗೆ ನಾವು ಅಡ್ಜಸ್ಟ್ ಮಾಡಿರ್ತೀವಿ ವಿತ್ ರೆಸ್ಪೆಕ್ಟ್ ಟು ಇನ್ಫ್ಲೇಷನ್. ಹಿಂಗಾಗಿ ಇದರಲ್ಲಿ ನಮಗೆ ರಿಯಲ್ ಪರ್ಚೇಸಿಂಗ್ ಪವರ್ ಮತ್ತೆ ಕಾಂಪಿಟೇಟಿವ್ನೆಸ್ ತಿಳ್ಕೊಬಹುದು ನಾವು. ಅದೇ ನೀರಲ್ಲಾದ್ರೆ ನಾವು ರಿಯಲ್ ಪರ್ಚೇಸಿಂಗ್ ಮತ್ತೆ ರಿಯಲ್ ಕಾಂಪಿಟೇಟಿವ್ನೆಸ್ ನ ತಿಳ್ಕೊಳಕ್ ಆಗೋದಿಲ್ಲ. ಇದು ನಿಮ್ಗೆ ನೆನ್ಪಿರ್ಬೇಕು. ದಿಸ್ ಶೋಸ್ ದ ಟ್ರೂ ಕಾಂಪಿಟೇಟಿವ್ನೆಸ್ and it is adjusted with the inflation. You must know this. This is adjusted with the inflation and this shows the true competitiveness genuinely with the global currency basket. Idu mainly important rear and neardu. Interpreting rear movements. Iga rear rises appreciation, rear falls depreciation. Currency becomes overvalued rear ಜಾಸ್ತಿ ಆದ್ರೆ. ಎಕ್ಸ್ಪೋರ್ಟ್ ಬಿಕಮ್ ಎಕ್ಸ್ಪೆನ್ಸಿವ್, ಇಂಪೋರ್ಟ್ ಬಿಕಮ್ಸ್ ಚೀಪರ್. ಇದು ನೆನ್ಪಿಟ್ಕೊಳ್ಳಿ. ಈಗ ರಿಯಲ್ ಇಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಜಾಸ್ತಿ ಆದ್ರೆ ಡೆಫಿನೆಟ್ಲಿ ಏನಾಗುತ್ತೆ, ನಮ್ಮ ಕರೆನ್ಸಿ ಓವರ್ ವ್ಯಾಲ್ಯೂ ಆಗುತ್ತೆ, ನಮ್ಮ ಇಂಡಿಯನ್ ರುಪಿ. ನಮ್ಮ ರುಪಿ ಜಾಸ್ತಿ ಆದಾಗ ಏನಾಗುತ್ತೆ, ಎಕ್ಸ್ಪೋರ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಆಮೇಲೆ ಇದೇನಾಗುತ್ತೆ ಹೇಳಿ, ಇಂಪೋರ್ಟ್ ಚೀಪರ್ ಆಗುತ್ತೆ. ನಾವು ಅಲ್ಲಿಂದ ತಗೊಳ್ಳೋದು ಚೀಪರ್ ಆಗುತ್ತೆ. ಸೇಮ್ ರೀರ್ ಫಾಲ್ಸ್ ಆದ್ರೆ ಕರೆನ್ಸಿ ಅಂಡರ್ ವ್ಯಾಲ್ಯೂ ಆಗುತ್ತೆ, ಎಕ್ಸ್ಪೋರ್ಟ್ ಚೀಪ್ ಆಗುತ್ತೆ, ಇಂಪೋರ್ಟ್ ಕಾಸ್ಟ್ಲಿ ಆಗುತ್ತೆ. ಸೊ ಈ ಒಂದು ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ನಿಮ್ಗೆ ನೀರ್ ಮತ್ತೆ ರೀರ್ ಇಟ್ಸ್ ಜಸ್ಟ್ ಅಡ್ಜಸ್ಟೆಡ್ ವಿತ್ ಇನ್ಫ್ಲೇಷನ್. ಅಂಡ್ ಈ ರೀರ್ ರೈಸ್ ಆದ್ರೆ ಕರೆನ್ಸಿ ಓವರ್ ವ್ಯಾಲ್ಯೂ ಆಗುತ್ತೆ, ರೀರ್ ಫಾಲ್ಸ್ ಆದ್ರೆ ಕರೆನ್ಸಿ ಅಂಡರ್ ವ್ಯಾಲ್ಯೂ ಆಗುತ್ತೆ. ಕರೆನ್ಸಿ ಓವರ್ ವ್ಯಾಲ್ಯೂ ಆದ್ರೆ ಎಕ್ಸ್ಪೋರ್ಟ್ ಎಕ್ಸ್ಪೆನ್ಸಿವ್ ಆಗುತ್ತೆ, ಇಂಪೋರ್ಟ್ ಚೀಪರ್ ಆಗುತ್ತೆ. ಕರೆನ್ಸಿ ಅಂಡರ್ ವ್ಯಾಲ್ಯೂ ಆದ್ರೆ ಎಕ್ಸ್ಪೋರ್ಟ್ ಚೀಪರ್ ಆಗುತ್ತೆ, ಇಂಪೋರ್ಟ್ ಕಾಸ್ಟ್ಲಿ ಆಗುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ನ ನೀವು ತಿಳ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಎಕ್ಸಾಮ್ ಅಲ್ಲಿ ರೀರ್ ಮತ್ತೆ ನೀರ್ ಬಗ್ಗೆ ಯಾವುದೇ ಕ್ವಶನ್ಸ್ ಕೇಳಿದ್ರೆ ಯು ಕ್ಯಾನ್ ಡೂ ಇಟ್. ಆಸ್ಪೆಕ್ಟ್ಸ್ ಮೀನಿಂಗ್ ಇಟ್ ಈಸ್ ಅಗೇನ್ ನಾಮಿನಲ್ ಎಕ್ಸ್ಚೇಂಜ್ ರೇಟ್. ರೀರ್ ಅಂದ್ರೆ ಇನ್ಫ್ಲೇಷನ್ ಅಡ್ಜಸ್ಟೆಡ್. ಇನ್ಫ್ಲೇಷನ್ ಇದ್ರಲ್ಲಿ ಕನ್ಸಿಡರ್ ಮಾಡೋದಿಲ್ಲ, ಇದ್ರಲ್ಲಿ ಕನ್ಸಿಡರ್ ಮಾಡ್ತಾರೆ. ಇದರಲ್ಲಿ ರೀರ್ ಮತ್ತೆ ನೀರಿಗೆ ಏನ್ ವ್ಯತ್ಯಾಸ ಅಂತಂದ್ರೆ ಇದು ಲಿಮಿಟೆಡ್ ಇರುತ್ತೆ, ಬಟ್ ಇದು ಮೋರ್ ಅಕ್ಯುರೇಟ್ ಇರುತ್ತೆ ರೀರು. ಯಾಕಂತಂದ್ರೆ ಇನ್ಫ್ಲೇಷನ್ ಅಡ್ಜಸ್ಟ್ ಆಗಿರುತ್ತೆ. ಪರ್ಪಸ್ ಏನಂದ್ರೆ ಕರೆನ್ಸಿ ಮೂವ್ಮೆಂಟ್ ನ ಮಾಡಕ್ಕೆ ಇದು ನೀರು. ಅಂಡ್ ಟ್ರೇಡ್ ಕಾಂಪಿಟೇಟಿವ್ನೆಸ್ ಟ್ರೂ ಆಗಿ ಸಿಗ್ಬೇಕಂದ್ರೆ ನಮಗೆ ರಿಯಲ್ ಎಕ್ಸ್ಚೇಂಜ್ ಇಫೆಕ್ಟಿವ್ ರೇಟೇ ಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ರೀರ್ ಅಂಡ್ ನೀರ್ ಕಾನ್ಸೆಪ್ಟ್. ತುಂಬಾ ಜನಕ್ಕೆ ಇದೊಂದು ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಸೊ ನನಗೆ ಆದಷ್ಟು ಮಟ್ಟಿಗೆ ನಾನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. I'll consider that doubt in next classes. Thank you one and all. Keep watching. ಇದು ಯಾರ್ಯಾರಿಗೆ ಅವಶ್ಯಕತೆ ಇದೆ ಈ ವಿಡಿಯೋ ಅವರಿಗೆಲ್ಲರಿಗೂ ಇದನ್ನ ಶೇರ್ ಮಾಡಿ. Once again, thank you.